Hi students, welcome to the session. Next we are going to discuss about the multi-stage graphs. Before going to multi-stage graphs, we'll see the graph ಇಂಟ್ರೊಡಕ್ಷನ್. ಒಂದಷ್ಟು ಇಂಟ್ರೊಡಕ್ಷನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತ. ಗ್ರಾಫ್ ಅಂದರೆ ಏನ್ರಿ ನಿಮ್ಮ ಪ್ರಕಾರ? ಅಲ್ಲಿ ಡೆಫಿನಿಷನನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಡೆಫಿನಿಷನ್. ದೇರ್ ಆರ್ ಸಮ್ ಆಬ್ಜೆಕ್ಟ್ಸ್. ಒಂದಷ್ಟು ಆಬ್ಜೆಕ್ಟ್ಸನ್ನು ತಗೋತೀರಿ. ಆ ಆಬ್ಜೆಕ್ಟ್ಸ್ ಮುಖಾಂತರ ನೀವು ಇಲುಸ್ಟ್ರೇಷನನ್ನು ಮಾಡ್ಕೋತಾ ಹೋಗ್ತೀರಿ. ಅಜ್ಯೂಮ್ ದ್ಯಾಟ್ ಇಫ್ ಯು ವಾಂಟ್ ಟು ರೀಚ್ ಫ್ರಮ್ ಎ ನೋಡ್ ಟು ಬಿ ನೋಡ್, ದಟ್ ಈಸ್ ಗಾಂಧಿ ಚೌಕ್ ಟು ಅವರ್ ಕಾಲೇಜ್. ಇಫ್ ಯು ವಾಂಟ್ ಟು ರೀಚ್ ಗಾಂಧಿ ಚೌಕ್ ಟು ಅವರ್ ಕಾಲೇಜ್, ಯು ವಿಲ್ ಫೈಂಡ್ ಔಟ್ ದ 3 ವೇಸ್. ಆ 3 ವೇಸ್ ಒಳಗೆ ಯಾವ್ದು ಶಾರ್ಟೆಸ್ಟ್ ಐತಿ ಅಂತ ಅದ ನೋಡ್ತೀರಿ. ನೀವು ಡಯಾಗ್ರಾಮ್ ಹಾಕ್ರಿ. ನೀವು ಡಯಾಗ್ರಾಮ್ ಹಾಕಿ ಅದನ್ನು ರಿಪ್ರೆಸೆಂಟ್ ಮಾಡಿರಿ ಅಂದ್ರೆ ಒಂದು ಸರ್ಕಲ್ ಮಾಡ್ತೀರಿ ಅಥವಾ ಒಂದು ಪಾಯಿಂಟನ್ನು ಇಡ್ತೀರಿ. ಆ ಪಾಯಿಂಟಿಗೆ ಗಾಂಧಿ ಚೌಕ್ ಅಂತ ಕರಿತೀರಿ, ಇನ್ನೊಂದು ಪಾಯಿಂಟಿಗೆ ವೇದಾಂತ್ ಕಾಲೇಜ್ ಅಂತ ಕರಿತೀರಿ. ಒಂದಷ್ಟು ಲೈನ್ಸನ್ನು ಹಾಕಿ ಅದನ್ನು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ದಟ್ ಈಸ್ ನಥಿಂಗ್ ಬಟ್ ಅ ಗ್ರಾಫ್. 2 ವರ್ಟೈಸಸ್ ಅದಾವ, 3 ಎಡ್ಜಸ್ ಅದಾವ. ದೋಸ್ ಆರ್ ಕನೆಕ್ಟಿಂಗ್ ಟು ದ ನೋಡ್ಸ್. ಮಿಡಲ್ ನೀವು ಹೇಳ್ತೀರಿ, ಮಿಡಲ್ ಒಂದಷ್ಟು ಪಾಯಿಂಟ್ಸನ್ನು ಇಟ್ಕೋತ ಹೋಗ್ತೀರಿ. ಗಾಂಧಿ ಚೌಕ್, ವಾಟರ್ ಟ್ಯಾಂಕ್, ದೆನ್ ಬಂಜಾರಾ ಕ್ರಾಸ್, ಆರ್ ಎಲ್ಸ್ ಗಾಂಧಿ ಚೌಕ್, ಲಿಂಗದ ಗುಡಿ, ದೆನ್ ಬಂಜಾರಾ ಕ್ರಾಸ್, ಆರ್ ಎಲ್ಸ್ ಗಾಂಧಿ ಚೌಕ್, BLD. ದೆನ್ ನೋಡ್ರಿ, 3 ನೋಡ್ ನಡ್ಬರ್ಗೆ ಬಂದು ಒಂದು ಗಾಂಧಿ ಚೌಕ್ ವಾಟರ್ ಟ್ಯಾಂಕ್ ಬಂತು, ಒಂದು ಗಾಂಧಿ ಚೌಕ್ ಲಿಂಗದ ಗುಡಿ ಬಂತು, ಒಂದು ಗಾಂಧಿ ಚೌಕ್ BLD ಬಂತು. ದೆನ್ ವಿ ಆರ್ ಗೋಯಿಂಗ್ ಟು ಡೈರೆಕ್ಟೆಡ್ ಟು ದ ಬಂಜಾರಾ ಕ್ರಾಸ್. 2 ನೋಡ್ ನಡ್ಬರ್ಕ 3 ಎಕ್ಸ್ಟ್ರಾ ಅಂದ್ರೆ ಇನ್ನ 3 ನೋಡ್ಸ್ ಹಾಕಿದ್ರಿ. ಒಂದು ಗ್ರಾಫ್ ಫ್ರೇಮ್ ಆಯಿತು. ಇಮ್ಯಾಜಿನ್ ಮಾಡ್ಕೊರಿ, ಗ್ರಾಫ್ ಫ್ರೇಮ್ ಆಗ್ತೈತಿ. ಸೊ ಗ್ರಾಫ್ ಈಸ್ ಕಲೆಕ್ಷನ್ ಆಫ್ ಎಡ್ಜಸ್ ಆ್ಯಂಡ್ ವರ್ಟೈಸಸ್. ಅದನ್ನು ನೀವು ರಿಪ್ರೆಸೆಂಟ್ ಹೆಂಗೆ ಮಾಡ್ಬೋದು? G is equal to V, E ಅಂತ ರಿಪ್ರೆಸೆಂಟ್ ಮಾಡಬಹುದು. ಗ್ರಾಫ್ ಅರ್ಥ ಆಯಿತು ಅಂತಂದ್ರೆ, ಗ್ರಾಫನ್ನು ಸಿಂಪಲ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ರಿಪ್ರೆಸೆಂಟ್ ದ ಆಬ್ಜೆಕ್ಟ್ಸ್ ಇನ್ ದ ಪಿಕ್ಚರಿಕಲ್ ಪ್ರಾಬ್ಲಮ್ಸ್. ನೀವೀಗ ಕಮ್ಯುನಿಕೇಷನ್ ನೆಟ್ವರ್ಕ್ ಅಥವಾ ಕಮ್ಯುನಿಕೇಷನ್ ಇಂಜಿನಿಯರ್ ಆದ್ರಿ, ಕಂಪ್ಯೂಟರ್ ನೆಟ್ವರ್ಕ್ ಇಂಜಿನಿಯರ್ಸ್ ಆದ್ರಿ ಅಂತಂದ್ರೆ ನಿಮಗೆ ಶಾರ್ಟೆಸ್ಟ್ ಪಾತನ್ನು ಹುಡುಕಾಡ್ರಿ ಅಂತ ಹೇಳ್ತಾರೆ, ಅಥವಾ ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯುವಂಥ ಅಲ್ಗೋರಿದಮ್ಸನ್ನು ಬರೀರಿ ಅಂತ ಹೇಳ್ತಾರೆ, ಅಥವಾ ಪ್ರೋಗ್ರಾಮ್ಸನ್ನು ಬರೀರಿ ಅಂತ ಹೇಳ್ತಾರೆ. ಅದನ್ನು ಈ ಬೇಸಿಸ್ ಮೇಲೇ ಮಾಡಬೇಕಾಗ್ತದೆ, ಗ್ರಾಫನ್ನು ಹಾಕ್ಕೊಂಡೇ ಮಾಡಬೇಕಾಗ್ತದೆ. ಸೊ ಅದಕ್ಕೆ ನೀವು ಇಲ್ಲಿ ಗ್ರಾಫ್ಸನ್ನು ಕಲೀಲಿಕತ್ತೀರಿ, ಮಲ್ಟಿ ಸ್ಟೇಜ್ ಗ್ರಾಫನ್ನು ಕಲೀಲಿಕತ್ತೀರಿ, ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ಸನ್ನು ಕಲೀಲಿಕತ್ತೀರಿ, ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ಸ್ ಟ್ರೀಯನ್ನು ಕಲೀಲಿಕತ್ತೀರಿ. ಎಲ್ಲ ನೆಟ್ವರ್ಕಿಂಗ್ ಒಳಗೂ ಯೂಸ್ ಆಗ್ಬೋದು, ಅಥವಾ ನಿಮ್ಮ ಡೈಲಿ ಲೈಫ್ ಒಳಗೂ ಯೂಸ್ ಆಗ್ಬೋದು, ಅಥವಾ ಮಾರ್ಕೆಟಿಂಗ್ ಒಳಗೆ ಯೂಸ್ ಆಗ್ಬೋದು. ದೇರ್ ಆರ್ ಸೆವೆರಲ್ ಯೂಸಸ್ ಆರ್ ದೇರ್. ಅಪಾರ್ಟ್ ಫ್ರಮ್ ದಸ್, ಕಮ್ ಟು ದ ಸಬ್ ಗ್ರಾಫ್ಸ್. ಅನ್ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ ನಾವು. ಅನ್ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ದೇರ್ ಇಸ್ ಅ ನೋ ಡೈರೆಕ್ಷನ್. ಅಜ್ಯೂಮ್ ದಟ್ ಎ ಮತ್ತು ಬಿ ಅದ ಡೈರೆಕ್ಷನನ್ನು ತೋರಿಸಿಲ್ಲ ನಾವಲ್ಲಿ. ಡೇಟಾ ಮೇ ಬಿ ಫ್ಲೋಯಿಂಗ್ ಟು ದ A to B ಆರ್ B to A, ಗೊತ್ತಿಲ್ಲ, ಡೈರೆಕ್ಷನ್ ಇಲ್ಲ, ಓನ್ಲಿ ಕನೆಕ್ಷನ್ ಅದ. A to B ಕನೆಕ್ಷನ್ ಅದ. ಬಿದಿಂತ್ರ ಎಗೂ ಹೋಗ್ಬೋದು, ಎದಿಂತ್ರ ಬಿಗೂ ಹೋಗ್ಬೋದು. ದೇರ್ ಇಸ್ ಅ ನೋ ರಿಸ್ಟ್ರಿಕ್ಷನ್ ಬಿಕಾಸ್ ಇಟ್ ಈಸ್ ಅ ಅನ್ಡೈರೆಕ್ಟೆಡ್ ಗ್ರಾಫ್. ಅನ್ಡೈರೆಕ್ಟೆಡ್ ಗ್ರಾಫ್ ಅಂದರೆ ಏನು ಬರೀಬೇಕು ನೀವಲ್ಲೇ? ದೇರ್ ಈಸ್ ನೋ ಡೈರೆಕ್ಷನ್ ಎಟ್ ಆಲ್. ದೇರ್ ಇಸ್ ಅ ನೋ ಸ್ಪೆಸಿಫಿಕ್ ಡೈರೆಕ್ಷನ್. ಕೆಳಗಡೆ ಗ್ರಾಫ್ ನೋಡ್ರಿ, A to B, B to C, C to D ಕನೆಕ್ಷನನ್ನು ಕೊಟ್ಬಿಟ್ಟಿರಿ, ಬಟ್ ಅಲ್ಲಿ ಡೈರೆಕ್ಷನನ್ನು ರಿಪ್ರೆಸೆಂಟ್ ಮಾಡಿಲ್ಲ. ಎದಿಂತ್ರ ಬಿಗೆ ಹೋಗ್ಬೋದು, ಎಸ್. ಬಿದಿಂತ್ರ ಎಗೆ ಹೋಗ್ಬೋದು, ಎಸ್, ಬಿಕಾಸ್ ದರ್ ಇಸ್ ಅ ಅನ್ಡೈರೆಕ್ಟೆಡ್ ಗ್ರಾಫ್. ಅನ್ಡೈರೆಕ್ಟೆಡ್ ಗ್ರಾಫ್ ಹಿಂಗಿರ್ತದೆ ಅಂದರೆ ಡೈರೆಕ್ಟೆಡ್ ಗ್ರಾಫ್ ಹೆಂಗಿರ್ತದೆ ನೀವು ಆಲ್ರೆಡಿ ನೋಡಿರಿ. ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಒಳಗಡೆ A to B ಮೂವ್ ಆಗ್ಲಿಕ್ಕತ್ತದ ಅಂತ ಹೆಂಗೆ ಹೇಳ್ತೀರಿ? ಒಂದು ಎರೋ ಮಾರ್ಕನ್ನು ತೋರಿಸಿರ್ತೀರಿ, ಎದಿಂತ್ರ ಬಿಗೆ ಹೊಂಟದ ಅಂತ. ಆ ಎರೋ ಮಾರ್ಕ್ ಬೇಸ್ ಮೇಲೆ ಏನು ಮಾಡ್ತೀರಿ ನೀವು ಹೇಳ್ತೀರಿ, ಕೆಳಗಡೆ ನೋಡ್ರಿ A to B ಅದ, B to C ಇಲ್ಲ. ಯಾಕಂತಂದ್ರೆ C to B ಹೋಗ್ಯದ, B to C ಯಾವುದೇ ಡೈರೆಕ್ಷನ್ ಇಲ್ಲ. ಸೊ ದೇರ್ ಈಸ್ ಅ ಡೈರೆಕ್ಷನ್ ಇನ್ ದ ಡೈರೆಕ್ಟೆಡ್ ಗ್ರಾಫ್, ದೇರ್ ಈಸ್ ಅ ನೋ ಡೈರೆಕ್ಷನ್ ಇನ್ ದ ಅನ್ಡೈರೆಕ್ಟೆಡ್ ಗ್ರಾಫ್. ಈ 2 ಸಿಂಪಲ್ ಟರ್ಮ್ಸನ್ನು ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಕನೆಕ್ಟೆಡ್ ಗ್ರಾಫ್ ಅಂತ ಹೇಳ್ತೀವಿ. ಕನೆಕ್ಟೆಡ್ ಗ್ರಾಫ್ ಅಂತಂದ್ರೆ ಎಲ್ಲ ನೋಡ್ಸನ್ನು, ಎಲ್ಲ ವರ್ಟೈಸಸ್ಸನ್ನು ಕನೆಕ್ಟ್ ಆಗಿರಬೇಕು ಈಚ್ ಅದರ್. ದಟ್ ಈಸ್ ಅ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಲ್ಲ ರೀತಿಯೂ ಕನೆಕ್ಟ್ ಆಗಿರಬೇಕು. 1 to 4ಗೆ ಹೋಗ್ಬೇಕು, 1 to 5 ಹೋಗ್ಬೇಕಂದ್ರೆ ಫಸ್ಟ್ 1 to 4 ಬರಬೇಕು, ಅಥವಾ 1 to 2 ಬಂದು 4 ರೀಚ್ ಆಗಿ 5 ಹೋಗಬೇಕು. ದರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ 1 and 5 ಆಲ್ಸೋ. ಸೊ ಕನೆಕ್ಟೆಡ್ ಗ್ರಾಫ್ ಅಂದ್ರೆ ಆಲ್ ಪೇರ್ ಆಫ್ ವರ್ಟೈಸಸ್ ಶುಡ್ ಬಿ ಕನೆಕ್ಟೆಡ್ ಟು ಈಚ್ ಅದರ್. there exists a path between each other. So
ಕನೆಕ್ಟೆಡ್ ಗ್ರಾಫ್ ಆದಮೇಲೆ ಕೆಳಗಡೆ ಅವ್ನು ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫ್ ಅಂತ ಕೊಡ್ತಾನೆ. ಒಂದೇ ಡಿಫ್ರೆನ್ಸ್ ಅದ ರೀ, ಕನೆಕ್ಟೆಡ್ ಗ್ರಾಫಿಗೆ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫಿಗೆ ಒಂದೇ ಡಿಫ್ರೆನ್ಸ್ ಅದ. ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫನ್ನು ರಿಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲೊಂದು ಪೇರ್ ಇರ್ತೈತಿ. ಆ ಪೇರ್ ಯಾವಾಗಲೂ ಹೆಂಗಿರ್ತದೆ ಅಂತಂದ್ರೆ, ಅಜೂಮ್ ದ್ಯಾಟ್ ಒಂದು ನೋಡನ್ನು ತಗೋರಿ, ಎಕ್ಸಾಂಪಲ್ ತಗೋರಿ, ಕೆಳಗದ ನೋಡ್ರಿ 4 ಮತ್ತು 5 ಅದ. 4 ಇದ್ದದನ್ನು ಐ ಅಂತ ಇಟ್ಕೋರಿ, 5 ಇದ್ದದ್ದು ನೋಡನ್ನು ಜೆ ಅಂತ ಇಟ್ಕೋರಿ. ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಐ ಟು ಜೆ. ಐದಿಂತ್ರ ಜೆಗೂ ಬರ್ಬೋದು, ಜೆದಿಂತ್ರ ಐಗೂ ಹೋಗಬಹುದು. ಒಂದು ಪೇರ್ ಇದ್ದೇ ಇರ್ತದೆ, ಒಂದು ಪೇರ್ ಅಂತ ಕರಿತೀವಿ ನಾವು ಅದಕ್ಕೆ. ಅಂಥ ಗ್ರಾಫ್ಸನ್ನು ಏನೇನು ಕರಿತಾನೋ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫ್ ಅಂತ ಕರಿತಾನೆ. ಬಟ್ ಮೇಲ್ಗಡೆ ಹಾಗಿಲ್ಲ, ದೇರ್ ಇಸ್ ಅ ಸಿಂಗಲ್ ಪಾತ್. ಆ ರೀತಿ ಯಾವುದೇ ಕಂಡೀಷನ್ ಇರೋಂಗಿಲ್ಲ. ಇಲ್ಲಿ ಕಂಡೀಷನ್ ಇರ್ತದೆ. ಸ್ಟ್ರಾಂಗ್ಲಿ ಕನೆಕ್ಟೆಡ್ ಗ್ರಾಫ್ ಅಂದರೆ ಐ ಟು ಜೆನೂ ಇರಬೇಕು, ಜೆ ಟು ಐನೂ ಇರಬೇಕು. ಒಂದು ಪೇರ್ ಇರಲೇಬೇಕು, ಕಂಪಲ್ಸರಿ ಒಂದು ಪೇರ್ ಇರಲೇಬೇಕು. ಡಿಸ್ಕನೆಕ್ಟೆಡ್ ಗ್ರಾಫ್ ಅಂತಂದ್ರೆ ಎವ್ರಿ ನೋಡ್ ಈಸ್ ನಾಟ್ ಕನೆಕ್ಟೆಡ್ ಇಯರ್. ಇಲ್ಲೇನಿರಂಗಿಲ್ಲ ಅಂತಂದರೆ ಎಲ್ಲ ನೋಡ್ಸು ಕನೆಕ್ಟೆಡ್ ಇರಬೇಕು ಅಂತ ಇಲ್ಲ. ದೇರ್ ಈಸ್ ಅ ಸಪ್ರೇಷನ್. ನೋಡ್ರಿ ಇಲ್ಲಿ 1 to 2 ಅದ, 2 to 3 ಅದ, 3 to 4 ಅದ. ಬಟ್ 5 to 2 ಇಲ್ಲ, 4 to 2 ಇಲ್ಲ. ರೀಚ್ ಆಗಕತ್ತಿಲ್ಲ. ಒಂದು ನೋಡ್ ಇನ್ನೊಂದು ನೋಡ್ ಜೊತೆ, ಒಂದು ವರ್ಟೈಸ್ ಇನ್ನೊಂದು ವರ್ಟೈಸಸ್ ಜೊತೆ ಕನೆಕ್ಟ್ ಆಗಕತ್ತಿಲ್ಲ. ಡಿಸ್ಕನೆಕ್ಷನ್ ಅದಲ್ಲಿ. ಸೊ ಅದಕ್ಕೆ ಏನಂತ ಕರೀತಾರೆ? ಡಿಸ್ಕನೆಕ್ಟೆಡ್ ಗ್ರಾಫ್ ಅಂತ ಕರೀತಾರೆ. ಇನ್ ಡಿಗ್ರಿ ಆ್ಯಂಡ್ ಔಟ್ ಡಿಗ್ರಿ ಅಂತ ಬರ್ತದೆ. ಇನ್ ಡಿಗ್ರಿ ಆ್ಯಂಡ್ ಔಟ್ ಡಿಗ್ರಿ. ಇಫ್ arrow mark or a vertex, if arrow mark or a edge coming towards a particular node, vertices, that is called as a in degree. ಯಾವುದೇ ಒಂದು ಎಡ್ಜು ನನ್ನ ಹತ್ರ ಬರ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ವರ್ಟೈಸಸ್ ಕಡೆ ಹೊಂಟಿತ್ತು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಇನ್ ಡಿಗ್ರಿ. ಅಥವಾ ಒಂದು ಎಡ್ಜ್ ಕಮಿಂಗ್ ಔಟ್ ಫ್ರಮ್ ದ ಪರ್ಟಿಕ್ಯುಲರ್ ನೋಡ್, ದಟ್ ಈಸ್ ಕಾಲ್ಡ್ ಆ್ಯಸ್ ಔಟ್ ಡಿಗ್ರಿ. ಕೆಳಗಡೆ ತೋರಿಸಿ ನಾನು ಎ ಟು ಬಿ ಹೊಂಟದ ಅಂದ್ರೆ ಎ ನೋಡ್ದಿಂತ್ರ ಟುವರ್ಡ್ಸ್ ಬಿ ನೋಡ್ ಹೊಂಟದ. ಕಮಿಂಗ್ ಔಟ್ ಫ್ರಮ್ ಎ, ದಟ್ ಈಸ್ ಕಾಲ್ಡ್ ಆಸ್ ಔಟ್ ಡಿಗ್ರಿ. ಕಮಿಂಗ್ ಟುವರ್ಡ್ಸ್ ಎ, ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ ಡಿಗ್ರಿ. ಪಾತ್ ಅಂತಂದ ಬಂದಾಗ ಒಂದು ವೇ ಟು ರೀಚ್ ಸಮ್ ನೋಡ್ಸ್. ಟೇಕ್ ಎ ನೋಡನ್ನು ಯು ಅಂತ ತಗೋರಿ, ಎ ವರ್ಟೈಸಸನ್ನು ಯು ಅಂತ ತಗೋರಿ, ಎಫ್ ವರ್ಟೈಸಸನ್ನು ವಿ ಅಂತ ತೊಗೊಂಡಾಗ ಯು ಟು ವಿ ರೀಚ್ ಆಗಲಿಕ್ಕೆ 2 ಹಾದಿಗಳದಾವೆ. ನನಗೆ 2 ಪಾತ್ ಅದಾವೆ. ಒಂದು ಎದಿಂತ್ರ ಸಿಗೆ ಹೋಗ್ತೀರಿ, ಸಿದಿಂತ್ರ ಬಿಗೆ ಹೋಗ್ತೀರಿ, ದೆನ್ ಎಫ್ ರೀಚ್ ಆಗ್ತೀರಿ, ಇದು ಒಂದು ಹಾದಿ. ಇನ್ನೊಂದು ಎದಿಂತ್ರ ಸಿಗೆ ಹೋಗ್ತೀರಿ, ಸಿದಿಂತ್ರ ಈಗ ಹೋಗ್ತೀರಿ, ಇದಿಂತ್ರ ಎಫಿಗೆ ಹೋಗ್ತೀರಿ, ಇದು ಇನ್ನೊಂದು ಹಾದಿ. ಸೊ ಪಾತ್ ಅಂದರೆ ಅರ್ಥ ಮಾಡ್ಕೊರಿ, ಒಂದು ವೇ ಟು ರೀಚ್ ಯು ನೋಡ್ ಟು ವಿ ನೋಡ್. ದ ವೇ ಟು ರೀಚ್ ಯು ನೋಡ್ ಟು ವಿ ನೋಡ್ ಈಸ್ ಕಾಲ್ಡ್ ಆ್ಯಸ್ path. Cycle in the sense edge start from or flow start from, ಒಂದು ಫ್ಲೋ ಸ್ಟಾರ್ಟ್ ಆಗ್ತದೆ ಒಂದು ವರ್ಟೈಸಸ್ ಇಂತ್ರ. ಆ ಫ್ಲೋ ಮತ್ತು ಹೊಳ್ಳಿ ಅದೇ ವರ್ಟೈಸಸ್ಗೆ ಬರ್ತದೆ. ಈ ಕಾನ್ಸೆಪ್ಟ್ ನೆನಪಿಟ್ಕೋರಿ. ಸೈಕಲ್ ಕಾನ್ಸೆಪ್ಟನ್ನು ನೆನಪಿಟ್ಕೋರಿ. ಇಲ್ಲಿ ಕೆಳಗಡೆ ಡಯಾಗ್ರಾಮ್ ಕೊಟ್ಟೀನಿ. ಎದಿಂತ್ರ ಬಿ ಹೋಗ್ತದೆ, ಬಿದಿಂತ್ರ ಸಿ ಹೋಗ್ತದೆ, ಸಿದಿಂತ್ರ ಮತ್ತು ಹೊಳ್ಳಿ ಏಗ್ ಬರ್ತದೆ. ಈಗ ಅಜ್ಯೂಮ್ ದ್ಯಾಟ್ ನೀವು ಸೇಲ್ಸ್ಮ್ಯಾನ್ ಇದ್ರಿ, ಟ್ರಾವೆಲ್ ಮಾಡಾಕತ್ತಿದ್ರಿ ಅಂತ ಇಟ್ಕೋರಿ. ನಾನು ವೇದಾಂತ್ ಕಾಲೇಜಿಂತ್ರ ನಿಮ್ಮನ್ನು ಬಿಡ್ತೀನಿ, ಒಂದಷ್ಟು ಏರಿಯಾಸನ್ನು ಕೊಡ್ತೀನಿ. ನೀನು ಗಾಂಧಿ ಚೌಕ್ ಹೋಗಿ, ಗಣೇಶ್ ನಗರ್ ಹೋಗಿ ಸೇಲ್ಸ್ ಮಾಡ್ಕೊಂಬಾ ಅಂತ ಹೇಳ್ತೀನಿ. ನೀವು ವೇದಾಂತ್ ಕಾಲೇಜಿಂತ್ರ ಹೋಗ್ತೀರಿ, ಗಾಂಧಿ ಚೌಕ್ ಹೋಗ್ತೀರಿ, ಗಾಂಧಿ ಚೌಕ್ದಿಂದ ಗಣೇಶ್ ನಗರ್ ಹೋಗ್ತೀರಿ, ಗಣೇಶ್ ನಗರದಿಂದ ವಾಪಸ್ ಎಲ್ಲಿ ಬರ್ತೀರಿ? ಹೊಳ್ಳಿ ವೇದಾಂತ್ ಕಾಲೇಜಿಗೆ ಬರ್ತೀರಿ. ದೇರ್ ಈಸ್ ಅ ಸೈಕಲ್. ಇದು ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮ್ಮ ಮಲ್ಟಿ ಸ್ಟೇಜ್ ಗ್ರಾಫ್ಸ್ ಆ್ಯಂಡ್ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ ಒಳಗೆ ಇವೆಲ್ಲ ಬೇಸಿಕ್ಸ್ ಗೊತ್ತಿರಬೇಕು. ಅದಕ್ಕೆ ಹೇಳಿಕತ್ತಿದ ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಲೂಪ್ ಅಂತ ಕರಿತೀವಿ. ಸೆಲ್ಫ್ ಲೂಪ್ ಈಸ್ ದೇರ್. ಲೂಪ್ ಅಂತಂದ್ರೆ ಅದೇ ವರ್ಟೈಸಸ್ಸಿಂದ ಸ್ಟಾರ್ಟ್ ಆಗಬೇಕು, ಅದೇ ವರ್ಟೈಸಸ್ಸಿಗೆ ಎಂಡ್ ಆಗಬೇಕು. ಅದೇ ವರ್ಟೈಸಿಗೆ ಸ್ಟಾರ್ಟ್ ಆಗಿ ಅದೇ ವರ್ಟೈಸ್ ಒಳಗಡೆ ಎಂಡ್ ಆಗಬೇಕು. ಕೆಳಗಡೆ ಡಯಾಗ್ರಾಮನ್ನು ಹಾಕಿದ್ದದ. ಏದಿಂತ್ರ ಸ್ಟಾರ್ಟ್ ಆಗಿ ಈಗನೇ ಎಂಡ್ ಆಗ್ಯದ ಅಂದ್ರೆ ಸೆಲ್ಫ್ ನನಗೆ ಒಂದು ಹಾದಿ ಅದ ಅಂತ ಹೇಳ್ತದೆ. ನೆಕ್ಸ್ಟ್ ಅಜ್ಯೂಮ್ ದ್ಯಾಟ್ ನೀವು ಈಗ ವೇದಾಂತ್ ಕಾಲೇಜನ್ನು ಸೆಂಟ್ರಾಗಿ ಇಟ್ಕೊಂಡ್ರಿ ಅಂತಂದರೆ, ನೀವು ವೇದಾಂತ್ ಕಾಲೇಜನ್ನು ರೌಂಡ್ ಹೊಡೆದು ಮತ್ತು ಹೊಳ್ಳಿ ವೇದಾಂತ್ ಕಾಲೇಜಿಗೆ ಬರ್ಲಿಕ್ಕೆ ಹಾದಿ ಅದನ್ನು, ಎಸ್, ವೇದಾಂತ್ ಕಾಲೇಜ್ ಹಿಂದ್ಗಡೆ ಏನು ರೂಟ್ ಅದಲ್ಲ ಆ ರೂಟ್ ಮುಖಾಂತರ ನೀವು ಎಕ್ಸಾಕ್ಟ್ ಬಂದು ಹೊಳ್ಳಿ ಮತ್ತು ವೇದಾಂತ್ ಕಾಲೇಜಿಗೆ ಸರ್ಕಲ್ ಅದ, ಲೂಪ್ ಅದ. ಅರ್ಥ ಆಗ್ತದ್ರಿ? ನೆಕ್ಸ್ಟ್ ಅಡಿಜೆನ್ಸಿ ಮ್ಯಾಟ್ರಿಕ್ಸ್.
ಇದನ್ನು ಆಲ್ರೆಡಿ ನಿಮಗೆ ಕಲಿಸ್ಕೊಟ್ಟೀನಿ, ಬಟ್ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಇಲ್ಲಿ ಇನ್ಫಿನಿಟಿ ತೊಗೊಳಕತ್ತಿಲ್ಲ, ನಾ 0 ತೊಗೊಳಕತ್ತೀನಿ. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಕೆಳಗಡೆ ಗ್ರಾಫ್ ನೋಡ್ರಿ, ಅಡ್ಜಸೆಂಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರ್ತದದು. ಸೊ ಎದಕ್ಕೆ ಯೂಸ್ ಮಾಡ್ತೀವಿ ಅದನ್ನು? ಪಾತನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ. 1 to 2, 1ರಿಂದ 2ಕ್ಕೆ ಹೋಗ್ಲಿಕ್ಕೆ ಯಾವುದರೆ ನಾನು ಡೈಗ್ರಾಮ್ ಪ್ಲಸ್ ಮ್ಯಾಟ್ರೈಸಸ್ ಎರಡೂ ಅಬ್ಸರ್ವ್ ಮಾಡಿರಿ. ನಾನು ಇಲ್ಲಿ ಪೆನ್ ಇಲ್ಲ ರಿಪ್ರೆಸೆಂಟ್ ಮಾಡಲಿಕ್ಕೆ, ನಾನು ಹೇಳೋ ಮುಂದಾಗ ನೀವು ಲಕ್ಷ ಕೊಡಬೇಕಾಗ್ತದೆ. ಸೊ 1 to 2 ಹೋಗ್ಲಿಕ್ಕೆ ಯಾವುದರೆ ಪಾತ್ ಅದ? ಎಸ್, ದೇರ್ ಇಸ್ ಅ ಪಾತ್. ಅದಕ್ಕೇನು ಬರೀತೀರಿ? 1 to 1 ಫಸ್ಟ್ 1 to 1 ಚೆಕ್ ಮಾಡಿರಿ. ದೇರ್ ಇಸ್ ಅ ಸೆಲ್ಫ್ ಲೂಪ್ ಆರ್ ನಾಟ್? ಸೆಲ್ಫ್ ಲೂಪ್ ಇಲ್ಲ, 0 ಬರ್ಕೋತೀರಿ. 1 to 1 ಹೋಗ್ಲಿಕ್ಕೆ, 1 to 2 ಹೋಗ್ಲಿಕ್ಕೆ ಪಾತ್ ಅದನ? ದೇರ್ ಇಸ್ ಅ ವೇ ಆರ್ ನಾಟ್? ಎಸ್, 1 ಅಂತ ಬರೀರಿ. ಒಂದೇ ವೇ ಅದ ಇಲ್ಲಲ್ಲೇ 1 ಅಂತ ಬರೀರಿ. 2 ವೇಸ್ ಇದ್ರೆ 2 ಅಂತ ಬರೀಬೇಕು. ಒಂದೇ ವೇ ಅದ 1 ಅಂತ ಬರೋದೆ. 1 to 3 ಹೋದ್ರಿ ಅದನ? ಎಸ್, ದೇರ್ ಇಸ್ ಅ 1 ವೇ. 1 to 4 ದೇರ್ ಇಸ್ ಅ ನೋ ವೇ, ಸೊ ರೈಟ್ ಇಟ್ ಆಸ್ ಅ 0. ಇಲ್ಲಿ ನಾವು ವ್ಯಾಲ್ಯೂಸ್ ಹಾಕಕತ್ತಿಲ್ಲ, ಇನ್ಫಿನಿಟಿ ಬರೋಕೆ ಹೋಗ್ಬೇಡ್ರಿ. ಜಸ್ಟ್ ರೈಟ್ ಅ 0 ಇಫ್ ದೇರ್ ಇಸ್ ಅ ನೋ ಪಾತ್, ದೇರ್ ಇಸ್ ಅ ನೋ ವ್ಯಾಲ್ಯೂ. ಯಾವುದೇ ವ್ಯಾಲ್ಯೂ ಇಲ್ಲ, ವ್ಯಾಲ್ಯೂ ತೊಗೊಂಡಾಗ ಮಾತ್ರ ನೀವು ಇನ್ಫಿನಿಟಿ ಬರೀಬೇಕು. ಇಲ್ಲಿ ಪಾತನ್ನು ರೀಪ್ರೆಸೆಂಟ್ ಮಾಡತ್ತೀರಿ ನೀವು, ಅದಕ್ಕೆ ನಾನು 0 ಬರ್ದೀನಿ. ಉಳ್ಕಿದೆಲ್ಲ ಸೇಮ್. 2 to 1 there is a no way, 2 to 2 there is a no way, 2 to 3 there is a no way, 2 to 4 yes we can reach. ನೆಕ್ಸ್ಟ್ 3 ದಿಂತ್ರ ಯಾವುದೇ ಕನೆಕ್ಷನ್ಸ್ ಇಲ್ಲ, ಸೊ 3 ಎಲ್ಲನೂ 0 ಬರ್ತದೆ. 4 to 1 there is a no way, 4 to 2 there is a no way, 4 to 3 there is a 1 way ಒಂದದ. 4 to 4 ಸೆಲ್ಫ್ ಲೂಪ್ ಒಂದದ, ಎರಡದನ ಒಂದೇ ಅದ ಒಂದದ. ಸೊ ಅದನ್ನು ಬರೆದಿದ್ದದ. ಸೊ ಇದೊಂದು ಸ್ವಲ್ಪ ಬೇಸಿಕ್, ಇದು ನಿಮ್ಗೆ 2 ಮಾರ್ಕ್ಸಿಗೆಲ್ಲ ಕೇಳ್ತಾನೆ. ಈ ನೋಟ್ಸನ್ನು ನಾನು ಕಳಿಸ್ತೀನಿ, ಪ್ಲಸ್ ಈ ವಿಡಿಯೋನು ಅಬ್ಸರ್ವ್ ಮಾಡಿರಿ. ಇದನ್ನು ಆಲ್ರೆಡಿ ನೀವು DMS ಒಳಗಡೆ ಎಲ್ಲ ಕಲ್ತಿರ್ತೀರಿ, ಬಟ್ ಮೋಲ್ಡ್ ಮಾಡಿ ಸ್ವಲ್ಪ ಜಸ್ಟ್ ಫಾಸ್ಟಾಗಿ ಒಂದು ಸ್ವಲ್ಪ ರಿಮೆಂಬರನ್ನು ಮಾಡೋ ಸಲುವಾಗಿ ಮಾಡಿದ್ದದ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮಲ್ಟಿ ಸ್ಟೇಜ್ ಗ್ರಾಫನ್ನು ಹಾಕ್ತೀನಿ ವಿದಿನ್ 2 or 3 hours ಆಫ್ಟರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.